9 ವರ್ಷಗಳ ನಂತರ ನಮ್ಮ RCB ತಂಡ ಕ್ವಾಲಿಫೈಯರ್ 1 ಮ್ಯಾಚ್ ಇವತ್ತು ಆಡ್ತಾ ಇದೆ. ಆನ್ ದಿ ಅದರ್ ಹ್ಯಾಂಡ್ 11 ವರ್ಷಗಳ ನಂತರ ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಮ್ಯಾಚ್ ಆಡ್ತಾ ಇದೆ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಮುಗಿದ್ರೊಳಗೆ ಒಂದು 90,000 ಸಬ್ಸ್ಕ್ರೈಬರ್ಸ್ ಆಗ್ಬೋದಾ? ಆಗುದೇ ಇಲ್ಲ, ಖಂಡಿತ ಆಗುದಿಲ್ಲ. ಆದ್ರೂ ಕೂಡ ಒಂದು ಸಣ್ಣ ಚಾಲೆಂಜ್ ಆಗ್ತಾ ಇದ್ದೇನೆ, ನೋಡುವ 90,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಇನ್ನು 4 ಮ್ಯಾಚ್ ಇರೋದು, ನೋಡ ಆಗ್ತಾರೆ ಇಲ್ವ ಅಂತ. ನನ್ನ ಪ್ರಕಾರ ಆಗುದಿಲ್ಲ. ಎಸ್, ಅಂತೂ ಇಂತೂ ಕ್ವಾಲಿಫೈಯರ್ 1ಗೆ ಏನು RCB ಸೆಲೆಕ್ಟ್ ಆಗಿದೆ. 2016ರಲ್ಲಿ ಕ್ವಾಲಿಫೈಯರ್ 1 ಮ್ಯಾಚ್ ಆಡಿತ್ತು. ಯಾಕಂತಂದ್ರೆ ಆವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದಂತಹ ಒಂದು RCB ಐ ಥಿಂಕ್ ಗುಜರಾತ್ ಲಯನ್ಸ್ ವಿರುದ್ಧ ಕ್ವಾಲಿಫೈಯರ್ 1 ಆಡಿ ವಿನ್ ಆಗಿ ಫೈನಲ್ಗೆ ಹೋಗಿತ್ತು. ಈಗ 9 ವರ್ಷಗಳ ನಂತರ ಕ್ವಾಲಿಫೈಯರ್ 1 ಆಡ್ತಾ ಇರೋದು. ಇಲ್ಲಿಯ ತನಕ ಈ ಒಂದು 9 ವರ್ಷಗಳಲ್ಲಿ ಪ್ಲೇ ಆಫ್ಗೆ ಏನು RCB ಸೆಲೆಕ್ಟ್ ಆಗಿತ್ತು, ಪ್ರತಿ ಸಲ ಕ್ಯಾಲ್ಕುಲೇಟರ್ ಅಂದರೆ ಒದ್ದಾಡಿ ಹೇಗೋ ಒಂದು 3 ಅಥವಾ 4ನೇ ಪ್ಲೇಸಿಗೆ ಹೋಗಿ ಎಲಿಮಿನೇಟರ್ ಮ್ಯಾಚ್ಗಳನ್ನು ಆಡಿ ಸೋತ್ಕೊಂಡು ಹೊರಗೆ ಬರ್ತಿತ್ತು. ಇಲ್ಲ ಅಂತಂದರೆ ಕ್ವಾಲಿಫೈಯರ್ 2 ತನಕ ಹೋಗಿ ಸೋತ್ಕೊಂಡು ಹೊರಗೆ ಬರ್ತಾ ಇತ್ತು. ಈಗ 9 ವರ್ಷಗಳ ನಂತರ ಕ್ವಾಲಿಫೈಯರ್ 1 ಮ್ಯಾಚ್ ಆಡ್ತಾ ಇದೆ. ಆನ್ ದಿ ಅದರ್ ಹ್ಯಾಂಡ್ ಪಂಜಾಬ್ ಕಿಂಗ್ಸ್ 2014ರಲ್ಲಿ ಫೈನಲ್ಗೆ ಏನು ತೆರಗಡೆ ಆಗಿತ್ತು, ಅಲ್ಲಿ ರನ್ನರ್ ಅಪ್ ಬಂದಿದ್ರು. ಅದಾದ ಮೇಲೆ 11 ವರ್ಷಗಳ ನಂತರ ಅವರು ಫಸ್ಟ್ ಟೈಮ್ ಪ್ಲೇ ಆಫ್ ಮ್ಯಾಚ್ ಆಡ್ತಾ ಇರೋದು. ಪ್ಲೇ ಆಫಿಗೆ ಕ್ವಾಲಿಫೈಯೇ ಆಗಿರಲಿಲ್ಲ. ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಈಗ 11 ವರ್ಷದ ನಂತರ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದೆ ಪಂಜಾಬ್ ಕಿಂಗ್ಸ್. ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಉಂಟು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಅವರ ತಂಡದಲ್ಲಿ ಮರ್ರೆ ಇರುವವ್ರು ಮೆಜಾರಿಟಿ ಪ್ಲೇಯರ್ಸ್ ಎಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ಸ್. ಪ್ರಿಯಾಂಶ್ ಆರ್ಯ ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಯಾರದು ಪ್ರಭ್-ಸಿಮ್ರನ್ ಸಿಂಗ್ ಅನ್ಕ್ಯಾಪ್ಡ್, ಶಶಾಂಕ್ ಸಿಂಗ್ ಅನ್ಕ್ಯಾಪ್ಡ್, ಈ ಥರ ಹರ್ಪ್ರೀತ್ ಬ್ರಾರ್ ಅನ್ಕ್ಯಾಪ್ಡ್ ಪ್ಲೇಯರ್ಗಳ ದಂಡೇ ಇದೆ. ಅಂಥ ತಂಡವನ್ನು ಇಟ್ಕೊಂಡು ಸ್ಟ್ರಾಂಗ್ ಟೀಮ್, ಬಟ್ ಸ್ಟಿಲ್ ಹೇಳೋದು ಕ್ಯಾಪ್ಟನ್ಸಿ ಕೂಡ ಮ್ಯಾಟರ್ ಆಗ್ತದೆ ಅಂತ ಶ್ರೇಯಸ್ ಅಯ್ಯರ್ ನಿರೂಪಿಸಿದ್ದಾರೆ. ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ 3ನೇ ತಂಡ ಇದು ಪ್ಲೇ ಆಫಿಗೆ ಹೋಗ್ತಾ ಇರೋದು. ಇದು ಡೆಲ್ಲಿಯನ್ನು ತಗೊಂಡು ಹೋಗಿದ್ರು, KKR ಅನ್ನು ಚಾಂಪಿಯನ್ ಮಾಡಿದ್ರು. ಈಗ ಪಂಜಾಬ್ ಕಿಂಗ್ಸು ಕೂಡ ಪ್ಲೇ ಆಫ್ಗೆ ತೇರ್ಗಡೆ ಆಗಿದೆ, ಕ್ವಾಲಿಫೈಯರ್ 1 ಆಡ್ತಾ ಇದ್ದಾರೆ. ಎಸ್, ಅಪ್ಡೇಟ್ ಏನು? ಟಿಮ್ ಡೇವಿಡ್ ಆಡ್ತಾರೆ ಇಲ್ವ ಅಂತ ನಾನು ಮರ್ರೆ ಪೂರ್ತಿ ಒಂದು ಇದು ಏನು ಟ್ವಿಟ್ಟರಲ್ಲೆಲ್ಲ ನೋಡ್ತಾ ಇದ್ದೆ. ಟಿಮ್ ಡೇವಿಡ್ ಅಂತ ಸರ್ಚ್ ಮಾಡಿ ಲೇಟೆಸ್ಟ್ ಟ್ವೀಟ್ ಎಲ್ಲ ಏನು ಬರ್ತದೆ ಅಂತ. RCB ಕಡೆಯಿಂದಂತ ಒಫಿಷಿಯಲಿ ಸ್ಟೇಟ್ಮೆಂಟ್ ಬರಲಿಲ್ಲ ಟಿಮ್ ಡೇವಿಡ್ ಆಡ್ತಾ ಇಲ್ಲ ಅಂತ. ಬಟ್ ಸುಮಾರು ಟ್ವೀಟ್ ನೋಡಿದ್ದೆ, ಏರ್ಪೋರ್ಟ್ ಇದು ಕೆಲವೊಂದು ವಿಡಿಯೋ ನೋಡಿದ್ದೆ. ಏನು ಅಂತಂದರೆ ಟಿಮ್ ಡೇವಿಡ್ ಅವರು ಸ್ವಲ್ಪ ಕುಂಟ್ಕೊಂಡೇ ನಡೀತಾ ಇದ್ದಾರೆ. ಹಿ ಈಸ್ ನಾಟ್ ಕಂಪ್ಲೀಟ್ಲಿ ಫಿಟ್. ಸೊ ಟಿಮ್ ಡೇವಿಡ್ ಕ್ವಾಲಿಫೈಯರ್ 1 ಆಡ್ದು ಡೌಟ್ ಅಂತ ಸುಮಾರು ಟ್ವೀಟ್ ಮಾಡಿದ್ದಾರೆ. ಸೊ ನನಗೆ ಸಹ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಕ್ವಾಲಿಫೈಯರ್ 1 ಇವತ್ತಿನ ಮ್ಯಾಚ್ ಟಿಮ್ ಡೇವಿಡ್ ಆಡೋದು ಡೌಟ್. ಹೇಸಲ್ವುಡ್ ಅವರು ಪಕ್ಕ ಆಡ್ತಾರೆ. ಜಿತೇಶ್ ಶರ್ಮಾ ಲಾಸ್ಟ್ ಮ್ಯಾಚಲ್ಲೇ ಏನು ಹೇಳಿದರು, ಏನು ಇಬ್ಬರು ಕೂಡ ಆಡ್ತಾರೆ ಪ್ಲೇ ಆಫ್ ಮ್ಯಾಚ್ ಹಾಗೆ ಹೀಗೆ ಅಂತ. ಬಟ್ ನನ್ನ ಪ್ರಕಾರ ಟಿಮ್ ಡೇವಿಡ್ ಆಡ್ಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಹೇಸಲ್ವುಡ್ ಖಂಡಿತ ಆಡ್ತಾರೆ. ಹೇಸಲ್ವುಡ್ ಇರದೆ 3 ಮ್ಯಾಚ್ಗಳಲ್ಲಿ 200ರ ಮೇಲೆ ಹೊಡಿಸ್ಕೊಂಡ್ರು RCB. CSK ವಿರುದ್ಧ ಆಗಿರ್ಬೋದು, SRH ವಿರುದ್ಧ ಆಗಿರಬಹುದು, ಆ್ಯಂಡ್ ಈವನ್ ಲಾಸ್ಟ್ ಮ್ಯಾಚ್ ಏನು ನಾವು ವಿನ್ ಆಗಿದ್ವಲ್ಲ ಆ ಮ್ಯಾಚಲ್ಲಿ ಕೂಡ ಹಾಗೆ 200ರ ಮೇಲೆ 227 LSG ಮೇಲೆ ಹೊಡಿಸ್ಕೊಂಡಿದ್ದು. ಸೊ ಹೇಸಲ್ವುಡ್ ಬಂದರೆ ಖಂಡಿತವಾಗಿ ಬೌಲಿಂಗ್ ಸ್ಟ್ರಾಂಗ್ ಆಗ್ತದೆ. ಬಟ್ RCB ಮ್ಯಾನೇಜ್ಮೆಂಟ್ ತುಷಾರ ಅವರನ್ನು ಕೂಡ ಆಡಿಸಬೇಕು. ಯಾಕಂತಂದರೆ ಸ್ವಲ್ಪ ದಿಕ್ಕು ತಪ್ಪಿದೆ. ಭುವನೇಶ್ವರ್ ಕುಮಾರ್ ಅವರು ಹೊಡಿಸ್ಕೊಳ್ತಿದ್ದಾರೆ. ಸುಯೇಶ್ ಶರ್ಮಾ ಅವರು ಮೊದಲಿನ ಥರ ಅಂದರೆ ಮೊದಲು ವಿಕೆಟ್ ಸಿಗ್ತಾ ಇರಲಿಲ್ಲ, ಬಟ್ ಸ್ವಲ್ಪ ಟೈಟ್ ಬೌಲಿಂಗ್ ಆಗ್ತಾಯಿದ್ರು. ಈಗ ಸ್ವಲ್ಪ ಜಾಸ್ತಿ ರನ್ ಲೀಕ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ಆ್ಯಂಡ್ ಈವನ್ ರೊಮಾರಿಯೋ ಶೆಫರ್ಡ್ ಅವರು ಏನು LSG ವಿರುದ್ಧ ಅತ್ಯದ್ಭುತ ಅರ್ಧಶತಕ ದಾಖಲಿಸಿದ್ರು ಬೌಲಿಂಗಲ್ಲಿ. ಸೊ ಅದನ್ನೆಲ್ಲ ನೋಡಿದಾಗ ತುಷಾರ ಅವರನ್ನು ಕೂಡ ಆಡಿಸಿದರೆ ಸಿಕ್ಕಾಬಟ್ಟೆ ಟೈಟ್ ಆಗ್ತದೆ ಬೌಲಿಂಗ್. ಇಬ್ಬರು ವರ್ಲ್ಡ್ ಕ್ಲಾಸ್ ಬೌಲರ್ಸ್. ಭುವನೇಶ್ವರ್ ಕುಮಾರ್ ಅವರು ಕೂಡ ಲಯ ಕಂಡುಕೊಂಡ್ರೆ, ಅವ್ರದ್ದು ಏನು ಪವರ್ ಪ್ಲೇಯಲ್ಲಿ ಅವ್ರಿಗೆ ಒಂದು 3 ಓವರ್ ಕೊಟ್ಟರೆ, ಆ ಥರ ಎಲ್ಲ ಮಾಡಿದ್ರೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸನ್ನು ಒಂದು ಕಟ್ಟಿ ಹಾಕ್ಬೋದು ಅಂತ ಅನ್ನಿಸ್ತಾ ಇದೆ. ಪ್ಲೇಯಿಂಗ್ 11 ಯಾವ ಥರ, ಟಿಮ್ ಡೇವಿಡ್ ಆಡೋದಿಲ್ಲ ಅಂತ ಇಟ್ಕೊಳ್ಳಿ. ಸೊ ನಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು? ಪಠಾರ್ ನೋಡಿ, ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಅವರು ಬೇಕೇ ಬೇಕು. ಆ್ಯಂಡ್ ಮೇಯ್ನ್ಲಿ ಇನಫ್ ಈಸ್ ಇನಫ್. ಪಾಟೀದಾರ್ ಅವರು ಕ್ಯಾಪ್ಟನ್ ಆಗಿ ಬರಬೇಕು. ಜಿತೇಶ್ ಶರ್ಮಾ ಲಾಸ್ಟ್ ಮ್ಯಾಚ್ ಏನು ಕ್ಯಾಪ್ಟನ್ಸಿಯಲ್ಲಿ ಎಡವಟ್ಟೆಲ್ಲ ಮಾಡಿಕೊಂಡಿದ್ರಲ್ಲ, ಅದನ್ನು ಪುಣ್ಯ ಬ್ಯಾಟಿಂಗಲ್ಲಿ ಅದನ್ನು ಪೂರ್ತಿ ಜವಾಬ್ದಾರಿ ತಗೊಂಡು ಮ್ಯಾಚ್ ವಿನ್ ಮಾಡಿಸಿದ್ರು. ಅಮೇಝಿಂಗ್, ಅಲ್ಟಿಮೇಟ್, ಹ್ಯಾಟ್ಸ್ ಆಫ್. ಬಟ್ ಆ್ಯಸ್ ಅ ಕ್ಯಾಪ್ಟನ್ ಹಿ ಈಸ್ ನಾಟ್ ಗುಡ್. ಪಾಪ ಅವ್ರಿಗೆ ಆ ಒಂದು ಚಾಕಚಕ್ಯತೆ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇರೋದು. ಇದು ನನ್ನ ಒಪಿನಿಯನ್. ನಿಮ್ದು ಏನೇ ಬೇರೆ ಒಪಿನಿಯನ್ ಇರ್ಬೋದು. ಸೊ ಇನಫ್ ಇಸ್ ಇನಫ್.
ಏನು ಫಿಂಗರ್ ಇಂಜುರಿ ಆಗಿರೋದಲ್ವಾ, ಓಡ್ಲಿಕ್ಕೆ ಆ ಕಡೆಗೆಲ್ಲ ಓಡ್ಲಿಕ್ಕೆಲ್ಲ ಆಗ್ತದೆ. ಅಷ್ಟು ಕಷ್ಟ ಆಗೋದಿದ್ರೆ ಫೈನ್ ಲೆಕ್ಕಲ್ಲಿ ನಿಂತ್ಕೊಳ್ಳಿ, ಅಥವಾ ಶಾರ್ಟ್ ಫೈನ್ ಲೆಗ್, ಶಾರ್ಟ್ ಥರ್ಡ್ ಮ್ಯಾನಲ್ಲಿ ನಿಂತ್ಕೊಳ್ಳಿ. ಬಟ್ ಸಾಕು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದೆಲ್ಲ ಬೇಡ. ರಜತ್ ಪಾಟಿದಾರ್ ಆ್ಯಸ್ ಅ ಕ್ಯಾಪ್ಟನ್ ಬರಬೇಕು, ಗೈಡ್ ಮಾಡಬೇಕು. ಬೇಕಾದ್ರೆ ಶಾರ್ಟ್ ಥರ್ಡ್ ಮ್ಯಾನಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಜಾಸ್ತಿ ಎಲ್ಲ ಬಾಲ್ ಹೋಗೋದಿಲ್ಲ, ಅಲ್ಲಿ ಬೇಕಾದ್ರೆ ನಿಂತ್ಕೊಳ್ಳಿ. ಬಟ್ ಅವರು ಕ್ಯಾಪ್ಟನ್ ಆಗಿ ಬರಬೇಕು. ಮಯಾಂಕ್ ಅಗರ್ವಾಲ್, ನಾನು 2 ಡೌನ್ ಇಟ್ಟಿದ್ದೇನೆ, ಉಲ್ಟಾ ಪಲ್ಟಾ ಸಹ ಆಗ್ಬೋದು. 1 ಡೌನ್ ಮಯಾಂಕ್ ಬಂದು 2 ಡೌನು ರಜತ್ ಪಾಟಿದಾರ್ ಬರ್ಬೋದು. ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಅವರು ಇರ್ತಾರೆ. ಅದಾದಮೇಲೆ ನೋಡಿ, ಇವರು ಇಲ್ಲ, ಹೇಗೂ ಟಿಮ್ ಡೇವಿಡ್ ಇಲ್ಲ ಅಂತಿದ್ರೆ ರಮೋರಿಯಾ ಶೆಫರ್ಡ್ ಅವರು ಇರ್ತಾರೆ ಆ್ಯಸ್ ಅ ಫಿನಿಷರ್. ಅದಾದಮೇಲೆ ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಶ್ ಹೇಸಲ್ವುಡ್ ಹಾಗೂ ತುಷಾರ, ಇವರಿಬ್ಬರು ಸಹ ಬೇಕು. 4 ಫಾರಿನರ್ಸ್ ಆಯಿತು. ಯಶ್ ದಯಾಳ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಈಗ ನೋಡಿ, ಇದು ಪ್ಲೇಯಿಂಗ್ 11 ಫಸ್ಟ್ ಬ್ಯಾಟಿಂಗ್ ಮಾಡಿದರೆ, ಆವಾಗ ಬೌಲಿಂಗ್ ಹಾಕುವಾಗ ಸುಯಶ್ ಶರ್ಮಾ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬರ್ಬೋದು. ಮೇ ಬಿ ಮಯಾಂಕ್ ಅಗರ್ವಾಲ್ ಜೊತೆ ರಿಪ್ಲೇಸ್ ಮಾಡ್ತಾರೆ. ಇದು ಸ್ಟ್ರೈಟ್ ಫಾರ್ವರ್ಡ್ ಟೀಮ್ ಅಂತ ನನಗೆ ಅನ್ನಿಸ್ತಾ ಇದೆ. ಟಿಮ್ ಡೇವಿಡ್ ಅವರು ಇರೋದಿದ್ರೆ ಏನು ಆ ಥರದ್ದೇನು ಪ್ಲೇಯಿಂಗ್ 11 ಮಾಡಲಿಕ್ಕೇನು ಟೆನ್ಷನ್ ಆಗೋದಿಲ್ಲ. ಖಂಡಿತವಾಗಿ ಸಹ ಲಿವಿಂಗ್ಸ್ಟನ್ ಅವರಿಗೆ ಚಾನ್ಸ್ ಕೊಡೋದಿಲ್ಲ. 4 ಫಾರಿನರ್ಸ್ ಇವರೇ ಇರ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಶ್ ಶರ್ಮಾ ಅವರು ಬರ್ತಾರೆ. ಕೆಲವರು ಹೇಳ್ಬೋದು ಸ್ವಸ್ತಿಕ್ ಚಿಕಾರ ಬೇಕು. ಈಗ ಒಂದು ಬ್ಯಾಟ್ಸ್ಮನ್ ಶಾರ್ಟ್ ಆದಾಗೆ ಅನ್ನಿಸ್ತಾ ಇದೆ, ಟಿಮ್ ಡೇವಿಡ್ ಅವರಿಲ್ಲ, ಹಾಗೆ ಹೀಗೆ ಬೌಲರ್ಸ್ ಜಾಸ್ತಿ ಆದರು, ಹಾಗೆ ಹೀಗೆ ಅಂತಿದ್ರೆ ಸ್ವಸ್ತಿಕ್ ಚಿಕಾರ ಅವ್ರನ್ನ ಅಂದರೆ ತಂಡದಲ್ಲಿ ಹಾಕ್ಕೊಳ್ಬೋದು. ಆವಾಗ ಸುಯಶ್ ಶರ್ಮಾ ಅವರನ್ನು ನೀವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ನೀವು ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡಿದಾಗ ಏನಾಗ್ತದೆ ಅಂದರೆ, ಸ್ವಸ್ತಿಕ್ ಚಿಕಾರ ಅವ್ರನ್ನೇ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಿಡ್ಲಲ್ಲಿ ಎಲ್ಲರೂ ಆಡಿಸಬೇಕು. ಇಲ್ಲ, ನಮ್ಗೆ ಆಲ್ರೆಡಿ ತುಂಬ ಬೌಲರ್ಸ್ ಇದ್ದಾರೆ, ಒಂದೇ ಸ್ಪಿನ್ನರ್ ಸಾಕು, ಹೇಗೂ ಪಂಜಾಬಲ್ಲಿ ನಡೀತಾ ಇರೋದು, ಅವ್ರು ಹೇಗೂ ಹೊಡಿತಾರೆ ಅಂತ ಇದ್ದರೆ ಬರೀ ಕೃನಾಲ್ ಪಾಂಡ್ಯನನ್ನು ಆಡಿಸ್ಕೊಂಡು, ಅಂದರೆ ಹೇಗೂ ಬ್ಯಾಕಪ್ಪಿಗೆ ಶೆಫರ್ಡ್ ಅವರು ಬೌಲರ್ ಇರೋದ್ರಿಂದಾಗಿ ಮತ್ತೆ ಪುನಃ ಸುಯಶ್ ಶರ್ಮಾ ಬೇಡ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ಬೋದು. ಬಟ್ ಇಟ್ ಈಸ್ ವೆರಿ ಅನ್ಲೈಕ್ಲಿ. IPL ಡೆಬ್ಯೂನೇ ಮಾಡದಿರುವಂತಹ ಆಟಗಾರ ಯಂಗ್ಸ್ಟರ್ಗೆ ಆಲ್ ಆಫ್ ಅ ಸಡನ್ ಪ್ಲೇ ಆಫ್ ಕ್ವಾಲಿಫೈಯರ್ 1ನಲ್ಲಿ ಆಲ್ ಆಫ್ ಅ ಸಡನ್ ಸ್ವಸ್ತಿಕ್ ಚಿಕಾರ ಅವ್ರನ್ನ ಆಡಿಸೋದು ಡೌಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಟಿಮ್ ಡೇವಿಡ್ ಅವರು ಫಿಟ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಇದು ನನ್ನ ಪ್ರಕಾರ ಆಗೋದಿಲ್ಲ. ಬಟ್ ಎನಿವೇಸ್, ಟಿಮ್ ಡೇವಿಡ್ ಅವರು ಆಡ್ತಾ ಇದ್ದಾರೆ. ಆವಾಗ ಪ್ಲೇಯಿಂಗ್ 11 ಯಾವ ಥರ ಇರೋದು? ಟಿಮ್ ಡೇವಿಡ್ ಅವರು ಫಿಟ್ ಇದ್ದರೆ ನಾನು ಪ್ಲೇಯಿಂಗ್ 11ನಲ್ಲಿ ಇದು ನಂದು RCB ಮ್ಯಾನೇಜ್ಮೆಂಟ್ ಎಂತ ಮಾಡ್ತಾಯಿದೆ ಗೊತ್ತಿಲ್ಲ, ನಾನು ಕೇವಲ 3 ಫಾರಿನರ್ಸನ್ನು ಇಟ್ಕೊಂಡು ಪ್ಲೇಯಿಂಗ್ 11 ರೆಡಿ ಮಾಡ್ತೇನೆ. ಫಸ್ಟ್ ಬ್ಯಾಟಿಂಗ್ ಮಾಡೋದಿದ್ರೆ ಏನು ಮಾಡ್ತೇನೆ ಅಂತಂದರೆ, ಟಿಮ್ ಡೇವಿಡ್ ಅವರು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ಬ್ಯಾಟಿಂಗ್ ಸಾಲಿಡ್ ಉಂಟಣ್ಣ, ಕೃನಾಲ್ ಪಾಂಡ್ಯ ತನಕ ಬ್ಯಾಟಿಂಗ್ ಉಂಟು. ಎಲ್ಲರೂ ಟಾಪ್ ಆರ್ಡರ್ ಅವರ ಸಿಕ್ಕಾಪಟ್ಟೆ ಆಡಿದರೆ ನಿಮಗೆ ರೊಮಾರಿಯಾ ಶೆಫರ್ಡ್ ಅವರ ಅಗತ್ಯ ಇರುವುದಿಲ್ಲ. ಅವರು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟಲ್ಲಿ ಇರಲಿ, ಸಡನ್ನ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು, ರನ್ ಸಾಕಾಗ್ತಾ ಇಲ್ಲ ಅಂತಿದ್ರೆ, ಆಗ ಬೇಕಾದರೆ ಬ್ಯಾಟಿಂಗ್ ಮಾಡುವಾಗಲೇ ಒಂದು ಬೋಲ್ಡ್ ನಿರ್ಧಾರಕ್ಕೆ ಬಂದು ರೊಮಾರಿಯಾ ಶೆಫರ್ಡ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬನ್ನಿ. ಇಲ್ಲದಿದ್ದರೆ ಅಗತ್ಯ ಇಲ್ಲ ಅಂತ ನನಗನ್ಸೋದು. ರೊಮಾರಿಯಾ ಶೆಫರ್ಡ್, ಟಿಮ್ ಡೇವಿಡ್ ಅವ್ರು ಫಿಟ್ ಇದ್ದರೆ ರೊಮಾರಿಯಾ ಶೆಫರ್ಡ್ ಅವರು ಅಗೈನ್ ಪ್ಲೇಯಿಂಗ್ 11ನಲ್ಲಿ ಇರಬೇಕಾದಂತಹ ಅಗತ್ಯ ಇಲ್ಲ. ಫಸ್ಟ್ ಬೌಲಿಂಗೇ ಮಾಡ್ತಾ ಇದ್ದರೆ ಆವಾಗ ನನ್ನ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ ಅಂತಂದರೆ, ತುಷಾರ, ಹೇಸಲ್ವುಡ್ ಇಬ್ಬರು ಕೂಡ ಇರ್ತಾರೆ ಪ್ಲೇಯಿಂಗ್ 11ನಲ್ಲಿ. ಸಾಲ್ಟ್ ಅವರು ಇರ್ತಾರೆ. ಫೀಲ್ಡಿಂಗಿಗೆ ಟಿಮ್ ಡೇವಿಡ್ ಅವ್ರನ್ನ ಫೀಲ್ಡಿಂಗ್ ಮಾಡಿಸೋದಿಲ್ಲ, ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಟಿರ್ತೇನೆ. ಚೇಸ್ ಮಾಡುವ ಟೈಮಲ್ಲಿ ಡಿಪೆಂಡಿಂಗ್ ಆನ್ ದಿ ಸರ್ಕಮ್ಸ್ಟಾನ್ಸ್ ಟಿಮ್ ಡೇವಿಡ್, ರೊಮಾರಿಯಾ ಶೆಫರ್ಡ್ ಅಂತ ಡಿಸೈಡ್ ಮಾಡಿಕೊಳ್ಳಿ. ನನ್ನ ಪ್ರಕಾರ RCB ಪ್ಲೇಯಿಂಗ್ 11ನಲ್ಲಿಯೇ 4 ಫಾರಿನರ್ಸನ್ನು ಇಟ್ಕೊಂಡು ಸ್ವಲ್ಪ ಏನೋ ಎಡವಟ್ಟು ಮಾಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇರೋದು. ತುಷಾರ್ ಅವ್ರನ್ನ ಆಡಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ RCB ಮ್ಯಾನೇಜ್ಮೆಂಟ್. ಆ್ಯಂಡ್ ಇಫ್ ಟಿಮ್ ಡೇವಿಡ್ ಇಸ್ ಫಿಟ್, ಆಗ ಪ್ಲೇಯಿಂಗ್ 11ನಲ್ಲಿ 3 ಫಾರಿನರ್ಸನ್ನು ಇಟ್ಕೊಂಡೋಗಿ, ಆಗ ನಿಮಗೆ ಆಪ್ಷನ್ ಇರ್ತದೆ. ಇಲ್ಲ ಇದ್ದರೆ ಒಂಚೂರು ಎಲ್ಲಿಯಾರು ಅಂತ ಅನ್ನಿಸ್ಬೋದು, ಎಂತ ಮಾಡೋದಪ್ಪ ಅಂತ ಒಂದು ತಲೆನೋವಾಗ್ಬೋದು. ಬಟ್ ಮೋಸ್ಟ್ ಪ್ರೊಬ್ಯಾಬ್ಲಿ ಟಿಮ್ ಡೇವಿಡ್ ಅವರು ಇವತ್ತು ಆಡೋದು ಡೌಟು. ಆ್ಯಂಡ್ ಈ ಪ್ಲೇಯಿಂಗ್ 11 ಇರ್ತದೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಸುಯಶ್ ಶರ್ಮಾ ಅವರು ಆಗಿರ್ತಾರೆ ಅನ್ನೋದು ನನ್ನ ಒಂದು ಒಪಿನಿಯನ್. ಯಾರು ಎಷ್ಟು ಹೊಡಿಬೇಕು ಅಷ್ಟು ಹೊಡಿಬೇಕು ಅದೆಲ್ಲ ಮಾತಾಡೋದಿಲ್ಲ ನಾನು. ಯಾಕಂತಂದರೆ ಪಿಚ್ ಯಾವ ಥರ ಬಿಹೇವ್ ಮಾಡ್ತದೆ ಅಂತೆಲ್ಲ ಗೊತ್ತಿರೋದಿಲ್ಲ. ಪಂಜಾಬ್ ತಂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಉಂಟು, ಬ್ಯಾಟಿಂಗ್ ಡೆಪ್ತ್ ಉಂಟು. ನನಗೆ ಅವರ ಬಗ್ಗೆ ಈಗ ಸಹ ಒಂದು ಭಯ ಇದೆ, ಖಂಡಿತ ಭಯ ಇದೆ. ಬಟ್ ನಾನು ಜಾಸ್ತಿ ಅವರ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಹೋಗೋದಿಲ್ಲ. ನೋಡು, RCBಗೆ 9 ವರ್ಷಗಳ ನಂತರ ಇದೊಂದು ಸುವರ್ಣಾವಕಾಶ, ಕ್ವಾಲಿಫೈಯರ್ ಆಡುವಂತಹ ಒಂದು ಸುವರ್ಣಾವಕಾಶ ಸಿಕ್ಕಿದೆ. ಸೊ ಇವತ್ತಿನ ಮ್ಯಾಚಲ್ಲಿ RCB ಗೆದ್ದು ಫೈನಲಿಗೆ ಹೋಗಲಿ ಅಂತ ಎಲ್ಲ RCB ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನಿಮಗೆ ನಿಮ್ಮ ಪ್ಲೇಯಿಂಗ್ 11 ಹೇಳಿ, ಯಾರು ವಿನ್ ಆಗಬೇಕು ಅಂತ ಹೇಳಿದರೆ RCB ಫ್ಯಾನ್ಸ್ ಎಲ್ಲ RCB ಅಂತ ಹೇಳ್ತಾರೆ, ಯಾರೆಲ್ಲ RCB ಫ್ಯಾನ್ಸ್ ಎಲ್ಲ ಪಂಜಾಬ್ ಅಂತ ಹೇಳ್ತಾರೆ. ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು?
99% ಟಿಮ್ ಡೇವಿಡ್ ಆಡೋದಿಲ್ಲ ಅಂತ ಇಟ್ಕೊಳ್ಳಿಯಪ್ಪ, ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ಪೂರ್ತಿ ಪ್ರಬಂಧನೆ ಬರೀರಿ, ನಾನು ಓದ್ತೇನೆ ನೋಡುವ. ಟಿಮ್ ಡೇವಿಡ್ ಫಿಟ್ ಇದ್ದರೆ ಈ ಥರ ಪ್ಲೇಯಿಂಗ್ 11 ಇರ್ತದೆ, ಫಸ್ಟ್ ಬ್ಯಾಟಿಂಗ್ ಮಾಡೋದಿದ್ರೆ ಈ ಥರ ಇರ್ತದೆ, ಫಸ್ಟ್ ಬೌಲಿಂಗ್ ಮಾಡೋದು ಈ ಥರ ಇರ್ತದೆ, ಎಲ್ಲ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಚಾನಲ್ ವ್ಯೂವರ್ಸ್ ಕಡೆಯಿಂದ, ಸಬ್ಸ್ಕ್ರೈಬರ್ಸ್ ಕಡೆಯಿಂದ, ನಾನ್ ಸಬ್ಸ್ಕ್ರೈಬರ್ಸ್ ಅಂದರೆ ಸಬ್ಸ್ಕ್ರೈಬ್ ಆಗದ ವಿಡಿಯೋರ ಕಡೆಯಿಂದ, ಎಲ್ಲರ ಕಡೆಯಿಂದ, RCB ಫ್ಯಾನ್ಸ್ ಕಡೆಯಿಂದ RCBಗೆ ಆಲ್ ದ ಬೆಸ್ಟ್. ಕ್ವಾಲಿಫೈಯರ್ 1 ಗೆದ್ದು ಫೈನಲಿಗೆ ಸೆಲೆಕ್ಟ್ ಆಗಲಿ ಅಂತ ನಾವೆಲ್ಲ ಆಶಿಸೋಣ. ಸರಿ, ಹಾಗಾದರೆ ಬರುವ ನಮಸ್ಕಾರ.